ಕಾಯಬೇಕಿದ್ದ ಪೊಲೀಸರಿಂದಲೇ ಇದೆಂತಹ ಕೃತ್ಯ? ಕೇಸ್ ಹಾಕಿದ್ದವರ ಮೇಲೆಯೇ ಬಿತ್ತು ಕೇಸ್. ಇನ್ನು ತನಿಖೆಯ ನೆಪದಲ್ಲಿ ಪೊಲೀಸರಿಂದಲೇ ಮನೆ ದರೋಡೆಯಾಗಿದೆ. ಪೊಲೀಸರು ಸೇರಿ 6 ಜನರ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಕಾಯಬೇಕಿದ್ದ ಪೊಲೀಸರಿಂದಲೇ ಕೃತ್ಯ ನಡೆದಿರುವಂತದ್ದು. ಕೇಸ್ ಹಾಕಬೇಕಿದ್ದವರ ಮೇಲಿಗೆ ಬಿತ್ತು ಈಗ ಕೇಸ್. ತನಿಖೆಯ ನೆಪದಲ್ಲಿ ಪೊಲೀಸರಿಂದಲೇ ಮನೆ ದರೋಡೆಯನ್ನ ಮಾಡಿದ್ದಾರೆ ಈ ಪೊಲೀಸರು ಸೇರಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ವಡ್ಡರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆಗೆ ನುಗ್ಗಿ 60 ಗ್ರಾಂ ಚಿನ್ನ, 4 ಲಕ್ಷ ನಗದು ಕಳವು ಆರೋಪ ಕೇಳಿ ಬಂದಿದೆ. ಮಂಜುಳಾ ಎಂಬುವವರ ಮನೆಯಲ್ಲಿ ಚಿನ್ನ ಕಳವು ಆರೋಪ ಕೇಳಿ ಬಂದಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರೇ ಕಳ್ಳರನ್ನ ಹುಡುಕ್ಬೇಕು, ಆದ್ರೆ ಇಲ್ಲಿ ಪೊಲೀಸರೇ ಮನೆಯನ್ನ ದರೋಡೆ ಮಾಡಿದ್ದಾರೆ. ಎಎಸ್ಐ ರಾಮಮೂರ್ತಿ, ಪಿಎಸ್ಐ ಜಯಂತಿ, ಮಹೇಶ್, ಲಕ್ಷ್ಮಿ ವಿರುದ್ಧ ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಎಂಬ ನೆಪದಲ್ಲಿ ಮನೆಯನ್ನ ದರೋಡೆ ಮಾಡಿದ್ದಾರೆ. ತನಿಖೆಯ ಹೆಸರಿನಲ್ಲಿ ಮನೆಯನ್ನ ತಪಾಸಣೆ ಮಾಡಿದ್ದಾರೆ. ಮನೆ ಕೀ ಪಡೆದು ಕಳ್ಳತನ ನಡೆಸಿದ್ದಾರೆ ಅಂತ ಮಂಜುಳಾ ಮೇಲೆ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಮನೆ ಕಾಯಬೇಕಿದ್ದ ಪೊಲೀಸರೇ ಈಗ ಕಳ್ಳತನ ಮಾಡಿದ್ರೆ ಏನ್ ಮಾಡೋದು? ಕಾಯಬೇಕಿದ್ದ ಪೊಲೀಸರಿಂದಲೇ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ತನಿಖೆ ಹೆಸರಿನಲ್ಲಿ ಮನೆ ತಪಾಸಣೆಯನ್ನ ಮಾಡಿ ಕಳ್ಳತನ ಆರೋಪ ಇಲ್ಲಿ ಕೇಳಿ ಬಂದಿದೆ. ತನಿಖೆಯ ನೆಪದಲ್ಲಿಗೆ ಮನೆಯನ್ನ ದರೋಡೆ ಮಾಡಿದ್ದಾರೆ. ಮಂಜುಳಾ ಎಂಬ ಮನೆಯಲ್ಲಿ ದರೋಡೆಯನ್ನ ಮಾಡಿರುವಂತದ್ದು. ನ್ಯಾಯಕ್ಕಾಗಿ ಎಸಿಪಿ, ಡಿಸಿಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಜೆಎಂಸಿ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಆ ಪೊಲೀಸರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮೂರ್ತಿ, ಇಲ್ಲಿ ನೋಡ್ತಾ ಇರಬಹುದು, ಮನೆಯನ್ನ ಕಾಯಬೇಕಾಗಿದ್ದ ಪೊಲೀಸರೇ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ, ದರೋಡೆಯನ್ನ ಮಾಡಿದ್ದಾರೆ. ಏನ್ ಮಾಡಬೇಕು ಹಾಗಾದ್ರೆ ಜನಸಾಮಾನ್ಯರಾಗಿರ್ಲಿ, ಜನರಾಗಿರ್ಲಿ, ಅವ್ರ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು? ಪೊಲೀಸರೇ ಈ ರೀತಿಯಾದಂತಹ ಕೃತ್ಯ ಮಾಡಿದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು, ತನಿಖೆ ನೆಪದಲ್ಲಿ ಏನು ಪೊಲೀಸರಿಂದಲೇ ಮನೆ ದರೋಡೆ ಆಗಿರುವಂತ ಒಂದು ಪ್ರಕರಣ ನಡೆದಿರುವಂತದ್ದು ಬೆಂಗಳೂರು ಉತ್ತರ ತಾಲೂಕಿನ ವಡ್ರಳ್ಳಿಯಲ್ಲಿ ನಡೆದಿರುವಂತದ್ದು. ಏನು ಮಂಜುಳಾ ಅವರ ಮನೆಗೆ ನುಗ್ಗಿ 60 ಗ್ರಾಂ ಚಿನ್ನ ಮತ್ತೆ 4 ಲಕ್ಷ ಕ್ಯಾಶ್ ಅನ್ನ ಪಡ್ಕೊಂಡಿರ್ತದೆ. ಇವಾಗ ನೇರವಾಗಿ ನಮ್ಮ ಜೊತೆಲಿ ದೂರದಾರ ಮಹಿಳೆ ಏನ ಮಂಜುಳಾ ಅವರಿದ್ದಾರೆ, ಅವ್ರ ಕಡೆಯಿಂದಾನೆ ಆ ದಿನ ಏನಾಯ್ತು ಅಂತ ಒಂದು ಬ್ರೀಫ್ ಆಗಿ ಕೇಳೋದಾದ್ರೆ, ಮೇಡಮ್ ಆ ದಿನ ಏನು ಫೆಬ್ರವರಿ 3ನೇ ತಾರೀಕು ಏನಾಯ್ತು, ಯಾವ ರೀತಿ ಪೊಲೀಸರು ಬಂದ್ರು ಅಂತ? ಫೆಬ್ರವರಿ 3ನೇ ತಾರೀಕು ಸರ್, ನಾವು ಮನೆಯಲ್ಲೇ ಇದ್ವಿ, ನಾನು ಮಗ. 4 ಜನ ಇದಕ್ಕಿದಂಗೆ ಮೇಲ್ ಬಂದ್ರು. ಮೇಲ್ ಬಂದು ಬೆಲ್ ಮಾಡಿದ್ರು, 4-5 ಸರಿ ಬೇಲ್ ಮಾಡಿದ್ರು. ನಾನು ಮೇಲಿದ್ದೆ. ಯಾರು ಅಂತ ಕೇಳಿದ್ದಕ್ಕೆ ಜಯಂತಿ ಮೇಡಮ್, ನಾನು ನಿಮ್ ಫ್ರೆಂಡ್ ಬಾಗಲ್ ತೆಗಿಯಮ್ಮ ಅಂತಂದ್ರು. ನಾನು ಬಾಗಲ್ ತೆಗಿಯಕ್ ಹೋಗಿದ್ದಕ್ಕೆ ಯಾರು ಜಯಂತಿ? ಜಯಶ್ರೀ ಇನ್ಸ್ಪೆಕ್ಟರ್, ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್. ಬಾಗಲ್ ತೆಗೆದಕ್ಕೆ ವಿಡಿಯೋ ಮಾಡಿ ಅಂತ ಇದ್ರು. ಏಕಾಏಕಿ ಬಂದು ವಿಡಿಯೋ ಯಾಕೆ ಮಾಡ್ತೀರಾ ಅಂತ ಕೇಳಿದ್ವಿ ನಾವು. ಏನ್ ನಮ್ಮ ಮನೇಲಿ ಏನು ಆತರ ಪ್ರಾಬ್ಲಮ್ ಇಲ್ವಲ್ಲ, ನಿಮ್ಮನ್ನ ಯಾಕೆ ಕರ್ದಿದ್ದು ಅಂತ ಕೇಳಿದಕ್ಕೆ, ನೀನ್ ಸುಮ್ನೆ ಕುತ್ಕೊಳಮ್ಮ ಅಂತ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು. ಬೇವರ್ಸಿ ಮುಂಡೆ ಹಂಗೆ ಹಿಂಗೆ ಅಂತ. ಆಮೇಲೆ ಮೇಡಮ್ ಆಯ್ತು, ಆಮೇಲೆ ಒಳಗಡೆ ಬಂದ್ರು, ಆಮೇಲೆ ಏನಾಯ್ತು? ಒಳಗಡೆ ಬಂದ ತಕ್ಷಣ ವಿಡಿಯೋ ಎಲ್ಲ ಮಾಡ್ಕೊಂಡು ಮಗನ್ ರೂಮ್ ವರ್ಗೂ ವಿಡಿಯೋ ಮಾಡಿದ್ದಾರೆ ಸರ್. ಮಗನ್ ರೂಮ್ ವರ್ಗೂ ವಿಡಿಯೋ ಮಾಡಿ ನನ್ನ ರೂಮ್ ಅಲ್ಲಿ ಒಡವೆ ಇದ್ದಿದ್ದು ಮತ್ತೆ 60 ಗ್ರಾಂ ಚಿನ್ನ, 4 ಲಕ್ಷ ಕ್ಯಾಶ್ ಇತ್ತು ಸರ್. ಅವತ್ತು ದಿವಸ ಇದ್ದಿದ್ದು ಜಯಂತಿ ಮೇಡಮ್ ಮತ್ತೆ ರಾಮಮೂರ್ತಿ ಪೊಲೀಸು ಮತ್ತೆ ಮಹೇಶ್ ಅನ್ನವರು, ಅನ್ನವರು, ಇವ್ರು 4 ಜನ ಇದ್ರು ಮೇಡಮ್. 4 ಜನ ಇದ್ದು ನನ್ನ ರೂಮ್ ಅಲ್ಲಿ ವಿಡಿಯೋ ಮಾಡಿಲ್ಲ ಸರ್ ಮೇಡಮ್. ನನ್ನ ರೂಮ್ ಅಲ್ಲಿ ವಿಡಿಯೋನೇ ಮಾಡಿಲ್ಲ. ಮತ್ತೆ ಅವರು ಇನ್ನೊಬ್ರು ಲಕ್ಷ್ಮಿ ಅನ್ನವರು ಬಂದು ನನ್ನನ್ನ 4 ಜನ ನಮ್ದು ಫೋನ್ ತಗೊಂಡ್ರು. ನಮ್ದು ಫೋನ್ ತಗೊಂಡು ಒಡೆಯಕ್ಕೆ ಬಂದ್ರು. ಅವರು ಲಕ್ಷ್ಮಿ ಅನ್ನವರು ಒಡೆಯಕ್ಕೆ ಬಂದ್ರು ಬಾತ್ರೂಮ್ ಹತ್ರ. ನೋಡಿದ್ರಲ್ಲ, ಏನಂದ್ರೆ ಮಾದನಾಯಕನಹಳ್ಳಿ ಪೊಲೀಸರು ಸರಿಯಾದ ರೀತಿಯಲ್ಲಿ ಏನು ಸರ್ಚ್ ವಾರೆಂಟ್ ಇಟ್ಟು ಮನೆಗೆ ಬಂದಿದ್ರೆ ಈ ರೀತಿಯಾದ ಒಂದು ಅಲಿಗೇಷನ್ ಬರ್ತಿರಲಿಲ್ಲ. ಅವರು ಸ್ವಲ್ಪ ಯಾಮಾರಿದ್ರಿಂದ ಈಗ ಏನೋ ದೂರ ಬಂದಿತ್ತು, ಒಂದು ಇದು ಏನು ವೇಶ್ಯಾವಾಟಿಕೆ ನಡೀತಾ ಐತೆ, ಈ ಒಂದು ಮನೆಯಲ್ಲಿ ದಂಧೆ ನಡೀತಾ ಐತೆ ಅಂತ ಹೇಳಿ ಬಾಡಿಗೆದಾರ ಮಹಿಳೆ ಏನಿದ್ದಾರೆ ಅವ್ರ ಮೇಲೆ ದೂರ ಬಂದಿದ್ದಂಥದ್ದು. ಈಗ ಪೊಲೀಸರು ಬಂದು ಅವ್ರ ಮನೆ ಸರ್ಚ್ ಮಾಡೋ ಬದಲು ಮನೆ ಮಾಲಿಕೆ ಏನು ಮಂಜುಳಾ ಅವರ ಮನೆ ಸರ್ಚ್ ಮಾಡಿ ಈ ರೀತಿ ಒಂದು ರೀತಿಯಲ್ಲಿ ನೋಡಿ, ಇವಾಗ ನಗದಿತ್ತು, ಚಿನ್ನಾಭರಣ ಇತ್ತು ಅಂತ. ಈಗ ಪೊಲೀಸರು ಹೇಳ್ತಾರೆ ನಾವು ಮನೆಯನ್ನ ಸರ್ಚ್ ಮಾಡಿದ್ದು ಅಷ್ಟೇ,
ಯಾವುದೇ ರೀತಿ ತಗೊಂಡಿಲ್ಲ ಅಂತ ಈ ರೀತಿ ಹೋದ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.